ಜಿತೇಶ್ ಶರ್ಮನೇ ವೈಸ್ ಕ್ಯಾಪ್ಟನ್ ಇವಾಗ. ಮ್ಯಾಚ್ ಫಸ್ಟ್ ನೋಡಿದ್ರೆ RCB ಸೋಲುತ್ತೆ ಅನಿಸ್ತೈತೆ ಕಣ್ಲ ಅದಕ್ಕೆ. ನಾವು ಮಳೆ ಬರ್ಬೇಕು. ಹೆಂಗೆ ಗೊತ್ತಾ, 7:15 ಸ್ಟಾರ್ಟ್ ಆಗ್ತದೆ, ನನ್ ಮಗಂದ್ 11 ಗಂಟೆ ಗಂಟ ಮಳೆ ಹೊಯ್ಬೇಕು. ಅವಾಗ ಮಾತ್ರ ಮ್ಯಾಚ್ ಕ್ಯಾನ್ಸಲ್ ಆಗುತ್ತೆ. ಫೈನಲಿ IPL ಇಸ್ ಬ್ಯಾಕ್. ಎಷ್ಟು ದಿನಗಳ ಗ್ಯಾಪ್ ಆದ್ಮೇಲೆ ಇವತ್ತು ಫಸ್ಟ್ ಮ್ಯಾಚ್ RCB ವರ್ಸಸ್ KKR ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಸೊ ಮ್ಯಾಚ್ ನಡೆಯೋದೇ ಡೌಟ್ ಅಂತ ಅನ್ಕೋತಾ ಇದೀನಿ ಇವತ್ತು. ನೋಡೋಣ ಹಿಂಗಾಗುತ್ತೆ. ಸುಜನ್ ಏನಂತೀಯ, ಮ್ಯಾಚ್ ನಡೆಯುತ್ತೆ ನಡೆಯಲ್ವಾ? 100% ನಡೆಯುತ್ತೆ. ನಡೀತು. 110%. ಕುಶಾಲ್ ಏನಂತೀಯ, ಮ್ಯಾಚ್ ನಡೆಯುತ್ತಾ? ಡೌಟ್ ಮಗ ನನಗೆ ಯಾಕೆಂದ್ರೆ ಮಳೆ ಹೆವಿ ಇದೆ. ಸ್ವಲ್ಪ ಎಲ್ಲ ಸಣ್ಣ ಪುಟ್ಟ ಮಳೆ ಆದ್ರೆ ಏನೋ ಅನ್ಬೋದು. ಮಳೆ ಈಗ ಔಟ್ ಫೀಲ್ಡ್ ಫುಲ್ ಸ್ಲೋ ಆಗೋಗುತ್ತಲ್ಲ, ಅದು ಹಿಂಸೆ ಆಗುತ್ತೆ ಅನ್ನೋದ್ ರೀಸನ್ ಔಟ್ ಸ್ಟಾಪ್ ಫೀಲ್ಡ್ ಮಾಡ್ಬೇಕು. ತೊಂದ್ರೆನೇ ಇಲ್ಲ ಚಿನ್ನಸ್ವಾಮಿಲಿ. ಬೇರೆ ಸ್ಟೇಡಿಯಂ ತರ ತೊಂದ್ರೆ ಇಲ್ಲ ಗೊತ್ತಲ್ಲ ಹಿಂಗೆ ನಿಮ್ಗೆ, ಸಬ್ವೇರ್ ಸಿಸ್ಟಮ್. ಮಾಮೂಲಿ ಮ್ಯಾಚ್ ಅವ್ನು ಹೇಳ್ದಂಗೆ ಟಾಸ್ ಗೆದ್ರೆ ಬೌಲಿಂಗ್ ಚೂಸ್ ಮಾಡ್ತಾರೆ. ಬಟ್ ಟಾಸ್ ಹತ್ರ ಏನಿಲ್ಲ. 180+ ಹೊಡೆದಾಗೆಲ್ಲ ಗೆದ್ದಿದೀವಿ. 200-210 ಟಾರ್ಗೆಟ್ ಮಾಡಿ ಹೊಡಿಬೇಕು. ಸರಿ, ಜೋಶ್ ಇದಲ್ಬಿಟ್ಟು ಬರ್ತಾರೆ ಅಂತ್ಯಾ? ಪ್ಲೇಯಿಂಗ್ ಇಲೆವೆನ್ ಇರೋದು ಯಾಲೆ ಟೈಮ್ ಆಗೋಯ್ತು ಮಚ್ಚ, ಇನ್ನ ಡೌಟ್. ಅಲ್ವಾ? ಬಂದ್ರು ಸ್ಟ್ರೈಟ್ ಪ್ಲೇಯಿಂಗ್ ಇಲೆವೆನ್ ಹಾಕೋದು ಡೌಟ್. ಟಾಪ್ ಪ್ಲೇಯಿಂಗ್ ಆರ್ಡರ್ ಇಲೆವೆನ್ RCB ಏನ್ ಚೇಂಜಸ್ ಮಾಡ್ತೀರಾ? ಎಲ್ಲ ಚೇಂಜಸ್. ಟಾಪ್ ಆರ್ಡರ್ ಫುಲ್ಲು ಏನು? ಮಾಮೂಲಿ. ಜಾಕಬ್ ಬೆತ್ತಲ್ ಇರಲ್ಲ, ಫಿಲ್ ಸಾಲ್ಟ್ ಆಡ್ತಾನೆ. ಆಮೇಲಿಂದ ದೇವದತ್ ಪಡಿಕಲ್ ಇರಲ್ಲ. ಸ್ವಸ್ತಿಕ್ ಚಿಕಾರ ಆಡ್ತಾನೆ ಅನ್ಕೊಂಡಿದ್ದೆ, ಈಗ ಯಾಕೋ ಮಯಾಂಕ್ ಅಗರ್ವಾಲೇ ಬರ್ತ ಅನ್ಸುತ್ತೆ. ಪಟಿದಾರು ಪಟಿದಾರು ಅಕಸ್ಮಾತ್ ಬರೀ ಫೀಲ್ಡಿಂಗ್ ಮಾಡಲ್ಲ, ಬ್ಯಾಟಿಂಗ್ ಮಾಡ್ತೀನಿ ಅಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ಬೋದು. ಇಲ್ಲ ಅಣ್ಣ ಬ್ಯಾಟಿಂಗ್ ಆಡಕ್ಕಾಗಲ್ಲ ಅಂದ್ರೆ ಸ್ವಸ್ತಿಕ್ ಚಿಕಾರ. ಪಟಿದಾರ್ಗೇನ ಇಂಜುರಿ ಅಂತ. ಅಷ್ಟು ಸೀರಿಯಸ್ ಆಗಿಲ್ವಂತೆ. ಮೊಬಟ್ ಹೇಳಿದ್ರು ನಿನ್ನೆ ವಿಡಿಯೋದಲ್ಲಿ ನೋಡಿದೆ. ಅವ್ರ ಟೈಮ್ ಸಿಕ್ಕಿದೆ, ಸೊ ಎಲ್ಲ ಹುಷಾರಾಗಿದ್ದಾರೆ ಆಲ್ಮೋಸ್ಟ್ ಎಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಸೊ ನೋ ವೈಸ್ ರಜತ್ ಪಟ್ಟಿದಾರ್ ಬಗ್ಗೆ. ಬ್ಯಾಟಿಂಗ್ ಲೈನ್ ಅಪ್ ಆಸ್ ಯೂಶುವಲ್ ಸುಜನ್ ಹೇಳ್ದಂಗೆ. ಬಟ್ ಬೌಲಿಂಗ್ ಲೈನ್ ಅಪ್ ಅಲ್ಲಿ ಏಜ್ ಇಲ್ಲ ಅಂದ್ರೆ ಲುಂಗಿ ಅಂಗಡಿ ಬದಲು ನುವಂತ್ ವರ್ಷ ಚಾನ್ಸ್ ಕೊಟ್ರೆ ಬೆಸ್ಟ್ ಅನ್ಸೈತೆ. ಯಾಕಪ್ಪ, ಯಾಕೆಂದ್ರೆ ಪ್ಲೇಯರ್ಸ್ ಮ್ಯಾಚ್ ಗೆಲ್ಸ್ಕೊಟ್ಟವ್ರಲ್ಲ ಚೆನ್ನೈ ಮೇಲೆ ಅವತ್ತು. ಕೇಳೋ ಅದ್ ಗೆಲ್ಸ್ಕೊಟ್ಟವ್ರ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಪ್ಲೇ ಆಫ್ಸ್ ಅಲ್ಲಿ ಲುಂಗಿ ಅಂಗಡಿ ಪ್ರಾಬಿಲಿಟಿ ಸಿಗಲ್ಲ ಕ್ವಾಲಿಫೈ ಹೋದಾಗ ನಮ್ಗೆ. ಆ ತರ ಕಣ್ಣಿ ಹೋದಾಗ ನುವಂತ್ ವರ್ಷ ಸ್ವಲ್ಪ ಅಡ್ಜಸ್ಟ್ ಆಗ್ಲಿ ಇರೋ ಕೋರ್ಡಿನೇಷನ್ ಟೀಮ್ ಅಲ್ಲಿ ಮ್ಯಾಚ್ ಆಡುವಾಗ ಸ್ವಲ್ಪ ಅಡ್ಜಸ್ಟ್ ಆಗಿ. ಇವತ್ತು ಮಾಮೂಲಿ 3 ಮ್ಯಾಚ್ ಐತೆ, 2 ಮ್ಯಾಚ್ ಚಾನ್ಸ್ ಕೊಟ್ರೆ ಪ್ಲೇ ಆಫ್ಸ್ ಟೈಮ್ ಅಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೋದಲ್ಲ. ಏನಾದ್ರು ಮಿಸ್ಟೇಕ್ ಮಾಡ್ತಿರೋ ಅಂದ್ರೆ ಇದ್ ಮಾಡ್ಬೋದು. ಪ್ಲೇ ಆಫ್ಸ್ ಅಲ್ಲಿ ನಮ್ಗೆ ಮಿಸ್ಟೇಕ್ ಮಾಡಕ್ ಆಗಲ್ಲ. ಬಟ್ ರೊಮಾರೋ ಶಫರ್ಡ್ ಫುಲ್ ಸೀಸನ್ ಅವೈಲಬಲ್ ಇರ್ತಾರಂತೆ. ಒಂಥರ ಎಲ್ಲಾ ಟೀಮ್ಗಳು ಯಾಕೆಂದ್ರೆ ಫಾರಿನ್ ಪ್ಲೇಯರ್ಸ್ಗಳು ಓವರ್ಸೀಸ್ ಪ್ಲೇಯರ್ಸ್ಗಳು ಆರಾಮಾಗಿ ಎಲ್ಲ ಎಕ್ಸ್ಚೇಂಜ್ ಮಾಡ್ತಾ ಇದಾರೆ, ರಿಪ್ಲೇಸ್ಗಳು ಜಾಸ್ತಿ ಇದೆ. ಬಟ್ ನಮ್ ಟೀಮ್ ಅಲ್ಲಿ ಯಾವ ರಿಪ್ಲೇಸ್ಮೆಂಟ್ ಇಲ್ದೇನೆ ಚೆನ್ನಾಗಿ ನಡೀತಾ ಇದೆ ಟೀಮು. ಇದೇ ಫ್ಲೋ ಇದು ಬಿಟ್ರೆ ನೋಡೋ. ರೀಪ್ಲೇಸ್ಮೆಂಟ್ ಅಲ್ಲೇ ಸಖತ್ತಾಗಿ ಟೀಮ್ ಬಿಲ್ಡ್ ಮಾಡ್ತಾ ಇರೋದಂದ್ರೆ CSK. ನಿಜ, ಅದು ಲಾಸ್ಟ್ ಬಿಲ್ಡ್ ಮಾಡ್ಕೊಳ್ತ ಹೇಳೋಣ. ಕುಶಾಲ್, ಇವತ್ತು ಹೇಳೋ. ಇವತ್ತು ಮಯಾಂಕ್ ಅಗರ್ವಾಲ್ ಆಡ್ಬೇಕಾ ಅಥವಾ ಸ್ವಸ್ತಿಕ್ ಚಿಕಾರ ಆಡ್ಬೇಕಾ? ಮಯಾಂಕ್ ಅಗರ್ವಾಲ್. ಒಂದೇ ರೀಸನ್, ಸ್ವಸ್ತಿಕ್ ಚೇರ ಆಡಲ್ಲ ಅಂತಲ್ಲ, ಯಂಗ್ಸ್ಟರು ಬಿಸಿ ರಕ್ತ. ಮತ್ತೆ ಇಲ್ಲಿ ಸ್ವಸ್ತಿಕ್ ಶಿಕಾರಪ್ಪ ಅಂದ್ರೆ ಇವರೇ ಬೆಸ್ಟ್. ಯಾಕಂದ್ರೆ ಆಡಿದ್ರೆ 5 ಮ್ಯಾಚ್ 6 ಮ್ಯಾಚ್ ಆಡ್ತೀವಿ ಮ್ಯಾಕ್ಸಿಮಮ್ ಅಷ್ಟೇನೆ. ಸೊ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಆಡಿದ್ರೆ ಬೆಸ್ಟ್. ಅಕಸ್ಮಾತ್ ರಜತ್ ಪಟ್ಟಿದಾರ್ ಬರಲ್ಲ ಅಂದ್ರೆ ಕ್ಯಾಪ್ಟನ್ಸಿನ ಕೃಣಾಲ್ ಕೊಡ್ತಾರೆ, ಜಿತೇಶ್ ಕೊಡ್ತಾರೆ. ಇದಾಗ್ತೈತೆ ಸ್ವಲ್ಪ. ಸೀರಿಯಸ್ ಆಗಿಲ್ಲ ಕಣ್ಣ ರಜತ್ ಪಟ್ಟಿದಾರ್. ನಾವು ಆಗಿಲ್ಲ ಅಂತಲ್ಲ, ರೆಸ್ಟ್ ನಿನ್ನೆ ಮಾಡ್ತಾರೆ ತಾನೇ ಕಣೋ. ವಿಡಿಯೋ ಬಿಟ್ಟಿದ್ದಾರೆ, ಹೋಗಿ ನೋಡು. ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ನೋಡ್ದೆ ನಾನು, ಮೊಬೈಲ್ ಬೆಳಿಗ್ಗೆ ನೋಡ್ದೆ ನಾನು ವಿಡಿಯೋ. ಮಾತಾಡಿದ್ದಾರೆ ಅದ್ರಲ್ಲಿ. ಲೈಕ್ ಅವ್ರಿಗೂ ಟೈಮ್ ಸಿಕ್ತು ಲೈಕ್ ಹೀಲ್ ಆಗಕ್ಕೆ. ಸೊ ಎವ್ರಿಥಿಂಗ್ ಇಸ್ ಗುಡ್ ನಾವ್ ಅಂತೆಲ್ಲ ಹೇಳಿದ್ರು. ಅಲ್ಲಲ್ಲ, ನೋಡೋಣ ಬಿಡಿ, ಸಂಜೆ ಗೊತ್ತಾಗುತ್ತೆ. ಒಳ್ಳೇದಾಗಿ ಅಕಸ್ಮಾತ್ ಹಂಗೇನಾರು ಇಂಜುರಿ ಅಂದ್ರೆ ಜಿತೇಶ್ ಶರ್ಮಾ ಕ್ಯಾಪ್ಟನ್ ಆಯ್ತಾನೆ. ಕೃಣಾಲ್ ಕೊಡ್ಬೋದಿತ್ತು ತಾನೆ. ಜಿತೇಶ್ ಶರ್ಮಾ ಯಾಕೆ ಕೊಡ್ತಾರೆ ಕೃಣಾಲ್ ಪಾಂಡ್ಯ ಇರುವಾಗ? ಜಿತೇಶ್ ಶರ್ಮನೇ ವೈಸ್ ಕ್ಯಾಪ್ಟನ್ ಇವಾಗ. ಜಿತೇಶ್ ವೈಸ್ ಶರ್ಮನೇ ಕ್ಯಾಪ್ಟನ್ IPL ನಲ್ಲಿ ವೈಸ್ ಕ್ಯಾಪ್ಟನ್ ಅಂತಿರ್ತಾರ? ಜಿತೇಶ್ ಶರ್ಮನೇ ಕ್ಯಾಪ್ಟನ್ಸಿ ಮಾಡೋದು 100%. ವೈಸ್ ಕ್ಯಾಪ್ಟನ್ ಅಂತಾನೆ ಹೇಳವ್ರೆ. ಯಾರು? ಸ್ಟಾರ್ಟಿಂಗ್ ಅನೌನ್ಸ್ ಮಾಡಿದಾರೆ ಕಣ. ನಾನೇನೋ ವೈಸ್ ಕ್ಯಾಪ್ಟನ್ ಕ್ಯಾಪ್ಟನ್ ಕಣ. ವೈಸ್ ಕ್ಯಾಪ್ಟನ್ ನೋಡೇ ಇಲ್ಲ IPL ಟೀಮ್. ಕ್ಯಾಪ್ಟನ್ ಆಗೋದು. ನೆಕ್ಸ್ಟ್ ಇನ್ 3 ಮ್ಯಾಚ್ ಐತಲ್ವಾ? ಇನ್ 3 ಮ್ಯಾಚ್ ಅಲ್ಲಿ ಎಷ್ಟ್ ಮ್ಯಾಚ್ ಗೆಲ್ಬೇಕು? ಇವತ್ ಗೆದ್ರೆ ಕ್ಯೂ ಅಂತ ಬಂದ್ಬಿಡುತ್ತೆ. ಇನ್ 3 ಮ್ಯಾಚ್ ಅಲ್ಲಿ ಎಷ್ಟ್ ಮ್ಯಾಚ್ ಕ್ಯೂ ಅಂತ ಬರುತ್ತೆ ಅನ್ಸುತ್ತೆ ಯಾಕೋ.
ಏನೋ ಮಳೆ ಬಂದ್ರು ಕ್ಯೂ ಅಂತ ಮಳೆ ಫಿಕ್ಸ್. ಬಂದ್ ನಿಂತಾದ್ರು ಲೈಕ್ ಕ್ಯೂ ಅಂತ ಬರುತ್ತೆ ಅನ್ಸತಿ. ಕಾಡ್ತಾರೆ ನಿಂದೆ ಅರ್ಧಲ್ಲ ಅತ್ತೆ ಐತೆ ಇದ್ಕೊಂಡ್ವ ಇವತ್ತು. ಇಲ್ಲ ಅರ್ಥ ಆಗ್ತೈತೆ ಅಂತಲ್ಲ ಕಣೋ, ನಂಗೆ ಯಾಕೆ ಇವತ್ತು ಮ್ಯಾಚ್ ಅಂದ್ರೆ ಲೈಕ್ ಮ್ಯಾಚ್ ನಡೆದ್ರೆ RCB ಸೋಲುತ್ತೆ ಅನಿಸ್ತೈತೆ ಕಣ್ಲ, ಅದಕ್ಕೆ ಮಳೆ ಬರ್ಲಿ ಅಂತ ಬೇಡ್ಕೊತಾ ಇದೀನಿ. ದುಶ್ಮನ್ ಒಂದ್ point ಕಹಾಯ ಬರುತ್ತೆ. ಅಂದ್ರೆ ಪಕ್ಕದಲ್ಲಿ ಮಡಿಕೊಂಡವಿ ದುಶ್ಮನ್ನ ನಾವು. ಆ? ನಾವ್ ಹಾ. ಮಳೆ ಬರ್ಬೇಕು ಹೆಂಗೆ ಗೊತ್ತಾ, 7:15 ಸ್ಟಾರ್ಟ್ ಆದದ್ದು ನನ್ ಮಗಂದ್ 11 ಗಂಟೆ ಗಂಟ ಮಳೆ ಹೊಯ್ಬೇಕು, ಅವಾಗ ಮಾತ್ರ ಮ್ಯಾಚ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲ 1 ಅವರ್ ಸಿಕ್ಕಿದ್ರೆ 5 ಅವರ್ ಮ್ಯಾಚ್ ಆಡ್ಸ್ಬಿಡ್ತಾರ ಕಣ. ಸೊ ನನ್ ತರ ಆ ಲಾಂಗ್ ಡ್ಯೂರೇಷನ್ ಮಳೆ ಬರಲ್ಲ, ಬಂದ್ರು ಬೆಂಗಳೂರು ಫುಲ್ ಮುಳ್ಕೊಬಿಡ್ತದೆ ಅಷ್ಟೇ. ಬೆಂಗಳೂರಲ್ಲಿ ಈಗ ಕ್ಯಾನ್ಸಲ್ ಆಗೋ ಚಾನ್ಸಸ್ ಕಮ್ಮಿ ಸಬೇರ್ ಸಿಸ್ಟಮ್ ಬಂದ್ಮೇಲೆ. ಓಕೆ ಫುಲ್ಲು ಹೊತ್ಕೊಂಡು ಮೂರು ಸೋತ್ಬಿಟ್ಟ ಫುಲ್ಲು ಮೂರು ಮಾನ್ವಾಗ ಸೋತ್ರೆ ಚಾನ್ಸಸ್ ಏನು. ಅದೇ ಬೇರೆ ಟೀಮ್ ಮೇಲೆ ಡಿಪೆಂಡ್ ಆಗ್ಬೇಕು. ಆಸ್ ಯೂಶುವಲ್ RCB. ನಮ್ದೇ ಥರ್ಡ್ ಸೆಕೆಂಡ್ ನೆಟ್ ರನ್ ರೇಟ್ ಚೆನ್ನಾಗಿರೋದಲ್ವಾ. ಅದೇ ಸೋಲ್ತಿದ್ರೆ ಕಡಿಮೆ ಆಯ್ತದಲ್ಲ, ಬೇರೆಯವ್ರ ಗೆದ್ರೆ ಅಲ್ಲ. ಜಾಸ್ತಿ ಆಯ್ತಾ ಬರ್ತದಲ್ಲ. ಅದು ಈ ನಮ್ಮ ಇವಾಗ ಸೋಲೋ ಬೇರೆ ಅಂದ್ಬಿಟ್ಟಿದ್ಯಾ ನೀನು, ಇನ್ನ ನೆಗೆಟಿವ್ ಹೊಂಟೈತಿ. ನಿನ್ ಲತ್ತೆ ಬಾಯಿಂದ ಹಂಗ ಆಗ್ಬಿಟ್ರೆ, ನಿನ್ ಬಾಯಿಂದ ಹೇಳಿದಂಗ ಆಗ್ಬಿಟ್ರೆ ಮಗ, ನಿನ್ ಕೊನೆಗೆ ಏನಾಯ್ತು ನಿಜವಲ್ಲೂ ಗೊತ್ತಿಲ್ಲ, ನಮ್ ಕೈಗೆ ಸಿಗ್ಬೇಡ ನೀನು. ಹಂಗಾದ್ರೆ ಬೇಡ. ಚಾನ್ಸ್ ಇರಲ್ಲ ಮಚ್ಚ. ಇರುತ್ತೆ. ಚಾನ್ಸ್ ಇಲ್ಲ, ಕ್ವಾಲಿಫೈ ಚಾನ್ಸ್ ಇರಲ್ಲ. 7 ಟೀಮ್ ಕಾಂಪಿಟೇಷನ್ ಇರುತ್ತೆ, ಒಂದ್ ಮ್ಯಾಚ್ ಗೆದ್ಬಿಡ್ಬೇಕು. ಈಗ RCB ಇದೇ ಸೀಸನ್ ಮಚ್ಚ ಇಷ್ಟು ಕಾಂಪಿಟೇಷನ್ ನೋಡ್ತಾ ಇರೋದು. ಇಲ್ಲಿ ಕೆಳಗಡೆ ಇರೋ ಟೀಮ್ ಜಾಸ್ತಿ ಮ್ಯಾಚ್ ಗೆಲ್ತಾ ಇಲ್ಲ, ಅದಕ್ಕೆ ಹಿಂಗ್ ಆಗ್ತಾ ಇರೋದು. ಸರಿ ಏನ್ ಮಾಡೋಣ ಇವತ್ತು. ಸರಿ ಕಣ್ರಣ್ಣ.